ಸರ್ ನಿನ್ನೆ ಘಟನೆಗೆ ಸಂಬಂಧಪಟ್ಟಂತೆ ಸರ್ ಈ ಹಿಂದೆ ಕೂಡ ಮೈಸೂರು ವಿದ್ಯಾರಣ್ಯಪುರಮಲ್ಲಿ ಒಬ್ಬನ ಹತ್ಯೆ ಮಾಡಿ ಚಿನ್ನಾಭರಣ ಕದ್ದು ಹೋಗ್ತಿದ್ರು ಸರ್. ಈ ತರದಲ್ಲಿ ಏನು ಯಾರಿಗೂ ಭಯ ಅನ್ನೋದೇ ಇಲ್ವಾ ಸರ್ ಅಂತ ನಿನ್ನೆ ಕೂಡ ಆ ತರದ ಇನ್ಸಿಡೆಂಟ್ ಆಗ್ತಿದೆ, ಗನ್ ತೋರಿಸಿದ್ದಾರೆ ಸರ್. ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಾರ್ಯದಕ್ಷ ಇಲಾಖೆ ಅದು. ಈ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತು ಅಂತಂದ್ರೆ 24 hours ಅಲ್ಲಿ ಮೈಸೂರಿನ ಇಡೀ ಎಂಟೈರ್ ಮೈಸೂರನ್ನ ಕ್ಲೀನ್ ಅಪ್ ಮಾಡ್ಬಿಡ್ತಾರೆ ಇವರು. ಯಾಕೆಂದ್ರೆ ಇಲ್ಲೊಂದು ಸಾಮೂಹಿಕ ಅತ್ಯಾಚಾರ ನಡೆದಾಗ ಅಲ್ಲಿ ಬಿದ್ದಂತ ಒಂದು ಬಸ್ ಟಿಕೆಟ್, ಒಂದು ಬೀಡಿಯ ಸಿಪ್ಪೆಯನ್ನು ಹಿಡ್ಕೊಂಡೋಗಿ ಟ್ರೇಸ್ ಮಾಡಿ ಬಂದ್ರು. ಇಲ್ಲ ಈಗ ACP ಶಿವಶಂಕರ್ ಇದ್ದಾರೆ, ಎನ್ಕ್ವೈರಿ ಆಫೀಸರ್ ಆಗಿದ್ರು, ಟ್ರೇಸ್ ಮಾಡ್ತಾರೆ. ಪೊಲೀಸರಿಗೆ ದಕ್ಷತೆ ಇದೆ. ನೀವು ಪೊಲೀಸರು ಇವತ್ತು ಅವ್ರು ಸಂತ್ರಸ್ತರಾಗಿ ಹೋಗಿದ್ದಾರೆ. ಅವರು ಈ MLA ಈ ಕಾಟ ತಡ್ಕೊಳಕ್ ಆಗ್ತಿಲ್ಲ, ಮಂತ್ರಿಗಳ ಕಾಟ ತಡ್ಕೊಳಕಲ್ಲ. ಪೋಸ್ಟಿಂಗ್ ಈಗ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಇಸ್ಕೊಂಡು ಅವರಿಗೆ ಇವರಿಗೆ ತುಂಬಿರ್ತಾರಲ್ಲ ಅದನ್ನ ಅವರು ಮತ್ತೆ ವಾಪಸ್ ಪಡ್ಕೊಳ್ಳೋದು, ಮತ್ತೆ ಇನ್ನೊಂದ್ಸರಿ ರಿನ್ಯೂವಲ್ ಚಾರ್ಜಸ್ ಕೊಡೋದಕ್ಕೆ ಮತ್ತೆ ಜೋಳಿಗೆ ತುಂಬಿಸ್ಕೊಳ್ಳೋದು, ಇದರಲ್ಲಿ ಅವರು ಸುಸ್ತಾಗಿ ಹೋಗಿದ್ದಾರೆ. ಹಾಗಾಗಿ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪೊಲೀಸ್ ಇಲಾಖೆ ಬಗ್ಗೆ ನಾನು ಹೇಳಲ್ಲ, ಆದ್ರೆ ಆಳುವವರು ಸರಿ ಇದ್ರೆ ಪೊಲೀಸ್ ಇಲಾಖೆ 24 ಗಂಟೆನ ಈ ಪರಿಸ್ಥಿತಿ ಸರಿ ಮಾಡ್ತಾರೆ. ನೀವು ನೋಡಿ, ಬೆಂಗಳೂರಿನಲ್ಲಿ RCB ಗೆದ್ದಾದ ನಂತರ ಕಾಲ್ ತುಳಿತಕ್ಕೆ ಒಳಗಾದ ಕೂಡಲೇ ಪೊಲೀಸ್ ಕಮಿಷನರ್ನೇ ಸಸ್ಪೆಂಡ್ ಮಾಡಾದ್ಮೇಲೆ ಅಂತ ಒಬ್ಬ ಮೋಸ್ಟ್ ಎಫಿಷಿಯಂಟ್ ಆಫೀಸರ್ B ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿ ಉಳಿದ DCPಗಳನ್ನ ಸಸ್ಪೆಂಡ್ ಮಾಡಿದ್ಮೇಲೆ ಈ ಸರ್ಕಾರ ಹೆಂಗ್ ನಡ್ಕೊಳ್ತಿದೆ ಅಂತ ಇವತ್ತು ಇಲಾಖೆಗೂ ಗೊತ್ತಾಗಿದೆ. ಯಾವ ಅಧಿಕಾರಿಗಳು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈ ಸರ್ಕಾರ ತೊಲಗೋಗ್ಲಿ ಅಂತ ಕಾಯ್ತಾರೆ, ಆದ್ರೆ ಏನ್ ಮಾಡ್ತೀರಿ, ಜನ 5 ವರ್ಷ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಹಲ್ ಕಚ್ಕೊಂಡು ತಡ್ಕೊಳ್ಬೇಕಾದ ಸ್ಥಿತಿ ಬಂದಿದೆ. ಈ ಡ್ರಗ್ಸ್ ಮುಟ್ಟುಗೋಲು ಹಾಕ್ಲಿಕ್ಕೆ ಸರ್ ಈಗ ಬೆಂಗಳೂರಲ್ಲಿ 400 ಕೋಟಿ ರೂಪಾಯಿ, ಇದು ಮೈಸೂರು 400 ಕೋಟಿ ರೂಪಾಯಿ ಅಷ್ಟು ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ ಸರ್. ಈ ಬೆಂಗಳೂರು ಸರ್ದಿ ಸರ್, ಏನು ಯುವ ಜನತೆಯನ್ನ ಈ ರೀತಿ ದುಷ್ಪರಿಣಾಮ ಬೀರ್ಲಿಕ್ಕೆ ಕಾರಣೀಭೂತರಾಗ್ತಿದೆ ಅಂತ ವಿರುದ್ಧ ಕಠಿಣ ಕ್ರಮ ಯಾಕೆ ಆಗ್ತಿಲ್ಲ ಅಂತ ಸರ್? ನೋಡಿ, ಒಂದು ದೇಶವನ್ನ, ಒಂದು ಜನಾಂಗವನ್ನ, ಒಂದು ಸಮಾಜವನ್ನ ಹಾಳು ಮಾಡಬೇಕು ಅಂತಂದ್ರೆ ಅದು ಯುದ್ಧನೇ ಮಾಡಬೇಕು ಅಂತಿಲ್ಲ. ಅವರನ್ನ ಈ ಡ್ರಗ್ಸ್ ವ್ಯಸನಿಗಳನ್ನಾಗಿ ಮಾಡಿಬಿಟ್ರೆ ಸಾಕು. ನಾವು ಉಡ್ತಾ ಪಂಜಾಬ್ ಸಿನಿಮಾ ನೋಡಿದೀವಿ, ಅದು ರಿಯಲ್ ಸ್ಟೋರಿ. ಅದು ಏನಾಗ್ತಿದೆ ಅಂತ ನಾವು ನೋಡಿದೀವಿ. ಇವತ್ತು ಬೆಂಗಳೂರಲ್ಲ, ಮೈಸೂರಲ್ಲ, ಇವತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಕೂಡ ಇವತ್ತು ಗಾಂಜಾ ಅಥವಾ ವೀಡ್ ಅಂತ ಏನ್ ಹೇಳ್ತೀರಿ ಅದಿರ್ಬೋದು, ಕೆಮಿಕಲ್ ಡ್ರಗ್ಸ್ ಇರ್ಬೋದು, ಇವತ್ತು ಸಿಗ್ತಾ ಇದೆ. ಇವತ್ತು ನಮ್ಮ ಸೊಸೈಟಿನೇ ಹಾಳು ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ. ಆದ್ರೆ ಸರ್ಕಾರ ಇದನ್ನೆಲ್ಲ ಮಟ್ಟ ಹಾಕುವ ಬದಲು ಆ ಪೊಲೀಸ್ ಇಲಾಖೆನ ಅವ್ರನ್ನ ರಕ್ತ ಹಿಂಡಿ ಅವ್ರು ಬರೀ ಇವರಿಗೆ ಫೀಸ್ ತುಂಬೋದ್ರೊಳಗಡೆನೆ ಅವ್ರ ಕಾಲ ಕಳೆಯುವಂಗೆ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಸಮಾಜದ ಬಗ್ಗೆ ಯಾವುದೇ ಸಂವೇದನೆ ಇಲ್ಲ, ಕಾಳಜಿ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ಈ ಸರ್ಕಾರ ಬದಲಾಗದೆ ಹೊರತು ಇದ್ಯಾವುದು ಸರಿಯಾಗ್ಲಿ ಸಾಧ್ಯ ಇಲ್ಲ. ಸರ್, ಬೆಂಗಳೂರಲ್ಲಿ ಸರ್ ಕೋಗಿಲು ಲೇಔಟ್ ಸಂಬಂಧಪಟ್ಟಂತೆ ರಾಜಕಾರಣ ನಡೀತಿದೆ ಸರ್. ಅಂದ್ರೆ ಅಲ್ಲಿರುವಂತಹ ಮನೆಗಳನ್ನ ಡೆಮಾಲಿಷ್ ಮಾಡ್ತಾರೆ, ಕೇರಳದ CM ಟ್ವೀಟ್ ಮಾಡ್ತಾರೆ, ಒಂದಷ್ಟು ಅವ್ರವ್ರ ನಡುವೆ ಕೇರಳ CM ಪಿಣರಾಯಿ ರವಿ ಯಾಕಾಗಿ ಎಂಟ್ರಿ ಮಾಡಿರು? ಕೇರಳದ ವ್ಯಕ್ತಿಯೊಬ್ಬನ್ನ ಆನೆ ತುಳಿತಕ್ಕೆ ಸಿಕ್ಕಿ ಸತ್ತ ಅಂತೇಳಿ ಹೇಳಿ ಕರ್ನಾಟಕ ಸರ್ಕಾರ ಪ್ರಿಯಾಂಕಾ ಗಾಂಧಿ ಮಾತು ಕೇಳ್ಕೊಂಡ್ಬಿಟ್ಟು ಕಾಂಪೆನ್ಸೇಷನ್ ಕೊಡುತ್ತೆ ಅಂದ್ರೆ ಕೇರಳ ಸರ್ಕಾರ ಈ ಸಿದ್ದರಾಮಯ್ಯ ನಮ್ಮ ಮಾತು ಕೇಳ್ತಾರೆ. ಹೆದರಾದ್ರೂ ಕೂಡ ಕೇರಳದಿಂದ ಅಲ್ಲಿ ನೆಲ ಇಲ್ದಲೆ ಇಲ್ಲಿಗೆ ಬಂದಿದಾರಲ್ಲ ಅವರಿಗೆಲ್ಲ ಆಶ್ರಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಪ್ರೆಷರನ್ನು ಹಾಕ್ತಾ ಇದ್ದಾರೆ. ಅಲ್ಲದೆ ಕೇರಳದಲ್ಲಿ ಬ್ಯಾಕ್ ವಾಟರ್, ಕೋಕೋನಟ್ ಟ್ರೀ ಅದು ಬಿಟ್ರೆ ರೆಸಾರ್ಟ್ಗಳು ಬಿಟ್ರೆ ಏನಿದೆ ಅಲ್ಲಿ ಮಣ್ಣಂಗಟ್ಟಿ? ಹೇಳಿ, ಕೇರಳದಲ್ಲಿ ಏನಿದೆ? ನಾವೇನಾದ್ರು ಕೇರಳಕ್ಕೆ ಹೋಗಿದ್ರೇನೋ ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೇನೆ. ಕೇರಳದವ್ರು ಇರೋರೆಲ್ಲ ಗಲ್ಫ್ ಕಂಟ್ರಿನಲ್ಲಿ ಕೂತಿದ್ದಾರೆ. ಅಲ್ಲಿ ನಿಮಗೆ ಒಂದು ಕಾರ್ಖಾನೆ ಬರಕ್ ಬಿಡಲ್ಲ, ಒಂದು ರೋಡ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಬಿಡಲ್ಲ. ಎಲ್ಲ ಬಂದು ಅಲ್ಲಿ ಕೇರಳದಲ್ಲಿ ಅವ್ರು ನೆಲ ಇರೋದು ಕೇರಳ, ಬಂದು ವಾಸ ಮಾಡೋದು, ದುಡಿಯೋದು ಇಲ್ಲ ಮೈಸೂರಿನಲ್ಲೇ ಎಲ್ಲ ಕಡೆ ನೋಡಿ ಇಲ್ಲಿ ಬಂದು ವಾಸ ಮಾಡ್ತಾರೆ. ಅನಧಿಕೃತವಾಗಿ ಬರ್ತಾರೆ, ಎಲ್ಲೋಗಿ ಸರ್ಕಾರಿ ಭೂಮಿನಲ್ಲಿ ಶೆಡ್ ಕಟ್ಕೊಳ್ತಾರೆ. ಅವರಿಗೆಲ್ಲ ಬಿಟ್ಕೊಡ್ಬೇಕು ಅನ್ನೋ ನಮಗೇನಿದೆ? ಆದ್ರೆ ಇವತ್ತು ಕೇರಳ ಸರ್ಕಾರ ಯಾಕೆ ಪ್ರೆಷರ್ ಹಾಕುತ್ತೆ ಅಂದ್ರೆ, ಆನೆ ತುಳಿತಕ್ಕೆ ಸತ್ತೋದನಿಗೆ ಕಾಂಪೆನ್ಸೇಷನ್ ಕೊಡೋರು ನಾವು ಪ್ರೆಷರ್ ಹಾಕಿದ್ರೆ ನಮ್ಮ ಜನಕ್ಕೆ ಅಲ್ಲಿ ನೆಲೆಯನ್ನು ಕೊಡ್ತಾರೆ, ಸರ್ಕಾರಿ ಭೂಮಿ ಇದ್ರೂ ಕೂಡ ಅಲ್ಲೇ ವಾಸ ಮಾಡಕ್ ಅವಕಾಶ ಮಾಡಿಕೊಡ್ತಾರೆ ಅನ್ನೋದನ್ನ ಅವರಿಗೆ ಅರ್ಥವಾಗಿದೆ. ಸಿದ್ದರಾಮಯ್ಯನವರಂತಹ ಒಬ್ರು ಪುಕ್ಕಲ ಚೀಫ್ ಮಿನಿಸ್ಟರ್ ಇರೋವರೆಗೂ ಕೂಡ ಇಂಥದಕ್ಕೆ ಅವಕಾಶ ಇದೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು.